ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಡೆ ಕಾರ್ತಿಕ್ ಸೋಮವಾರದ ಬ್ಲಾಗ್ ಆಗಿರುತ್ತೆ. ನಾವು ಯಾವಾಗಲೂ ಕಾರ್ತಿಕ್ ಮಾಸದಲ್ಲಿ ತೋಪಯ್ಯನ ಗುಡಿ ಅಂತ ಇದೆ, ಚಿಕ್ಕನಹಳ್ಳಿಯಲ್ಲಿ. ಅಲ್ಲಿ ಹೋಗಿ ಕಾರ್ತಿಕ್ ಮಾಸದಲ್ಲಿ ಯಾವ್ದಾದ್ರು ಒಂದು ಸೋಮವಾರ ದೀಪ ಹಚ್ಚಿ ಬರ್ತೀವಿ. ಈ ಸತಿ ಹೋಗಕ್ಕೆ ಆಗ್ಲಿಲ್ಲ. ಪೀರಿಯಡ್ಸ್ ಟೈಮು ಮತ್ತೆ ಬ್ಯುಸಿ ಶೆಡ್ಯೂಲ್ಸ್ ಆಗಿರೋದ್ರಿಂದ ಹೋಗಕ್ಕೆ ಆಗ್ಲಿಲ್ಲ. ಈವನ್ ನನ್ನ ಹಸ್ಬೆಂಡ್ ಕೂಡ ಫ್ರೀ ಆಗಿರ್ಲಿಲ್ಲ. ಹೋಗೋಣ 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 ಅಂತ ಅನ್ಕೊಂಡು ತುಂಬಾ ಡಿಲೇ ಆಗ್ತಾನೆ ಇತ್ತು. ಬಟ್ ಇದು ಕಾರ್ತಿಕ್ ಮಾಸ ಕಡೆ ಸೋಮವಾರ ಹೋಗ್ಲೇಬೇಕಿತ್ತು. ಯಾವುದೇ ತರದ ಪೋಸ್ಟ್ಪೋನ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕಾಗಿ ಕಡೆ ಕಾರ್ತಿಕ್ ಸೋಮವಾರ ದಿವಸ ಈ ಸತಿ ಹೋಗ್ತಾ ಇದೀವಿ. ಯೂಶಲಿ ಯಾವಾಗ್ಲೂ ಹೋಗ್ತಾ ಇದ್ದಿದ್ದು ಬಂದು ಸೆಕೆಂಡ್ ಅಥವಾ ಥರ್ಡ್ ವಾರದಲ್ಲಿ ಹೋಗ್ತಾ ಇದ್ವಿ. 2ನೇ ವಾರ ಅಥವಾ 3ನೇ ವಾರದಲ್ಲಿ ಹೋಗ್ತಾ ಇದ್ವಿ. ನಾವ್ ಈವನ್ ಶ್ರಾವಣ ಮಾಸದಲ್ಲಿ ಮನೆ ದೇವ್ರಿಗೆ ಹೋಗ್ಬೇಕಾದ್ರು ಹಾಗೆ ಮಾಡ್ಕೊಂತೀವಿ. ಇಲ್ಲೂ ಹಾಗೆ ಮಾಡ್ಕೊಂತಾ ಇದ್ವಿ. ಈ ಸತಿನೇ ಕಡೆ ಕಾರ್ತಿಕ್ ಸೋಮವಾರ ಬಂದಿರೋದು. ಈ ಸತಿ ಅಂತೂ ರಶ್ ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ. ಇಲ್ಲಿಂದನೇನೆ ಗಾಡಿ ಮೂವ್ನೇ ಆಗ್ತಾ ಇರ್ಲಿಲ್ಲ. ಎಷ್ಟು ಪಾರ್ಕಿಂಗ್ ಸಮಸ್ಯೆ ಆಗೋಯ್ತು ಅಂತಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗೋಯ್ತು. ಅಲ್ಲಿ ಒಂದ್ ಕಡೆ ಹಂಗೂ ಹಿಂಗೂ ಜಾಗ ಸಿಕ್ತು. ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ನಾವ್ ಅಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದು ನಾನು, ನನ್ನ ಅಮ್ಮ, ನನ್ನ ಹಸ್ಬೆಂಡು, ಮತ್ತೆ ನನ್ನ ಹಸ್ಬೆಂಡ್ ಅವರ ಅತ್ತೆ, ಮತ್ತೆ ನಮ್ಮ ಇಬ್ರು ಸಿಸ್ಟರ್ಸು ಅವರು ಹೋಗಿ ನಾವಿಷ್ಟು ಜನ ಹೋಗಿದ್ದಿದ್ದು. ಯೂಶಲಿ ನಾವು ಎಲ್ಲರೂ ರೆಗ್ಯುಲರ್ ಆಗಿ ಹೋಗ್ತೀವಿ. ಇಲ್ಲಿ ಹೋಗೋ ಅಷ್ಟೊತ್ತಿಗೆ ನನಗೆ ಆಕ್ಚುಲಿ ಕಡೆ ಕಾರ್ತಿಕ್ ಸೋಮವಾರ ರಶ್ ಇರುತ್ತೆ ಅಂತ ಗ್ಯಾರಂಟಿ ಇತ್ತು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆದ್ರೆ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಇಲ್ಲಿ ಬಂದು ತುಂಬಾ ಮಡಿ ಮೈಲ್ಗೆಯಿಂದ ಹೋಗ್ಬೇಕು. ಯಾವುದೇ ತರದ ಅಂಟು ಮುಂಟ ಆಗಿರ್ಲಿ ಅಥವಾ ಯಾವುದೇ ತರದ ಬೇರೆ ಏನಾದ್ರೂ ಮೈಲ್ಗೆ ಆಗಿದ್ರು ಕೂಡ ಇಲ್ಲಿ ಒಂದು ಹರಳಿ ಮರ ಇದೆ. ಅಲ್ಲಿ ಫುಲ್ಲು ಜೇನುಗೂಡು ಇರುತ್ತೆ. ಅದು ಏನಾದ್ರೂ ಒಂಚೂರು ಅಂಟು ಮುಂಟು ಆಯ್ತು ಅಂತಂದ್ರೆ ಅಷ್ಟು ಜೇನುನು ಎಲ್ಲ ಎದ್ದು ಬಿಡುತ್ತಂತೆ. ಲಾಸ್ಟ್ ಇಯರ್ಗೂ ಇಬ್ರೇನೋ ಸತ್ತೋಗಿದಾರಂತೆ ಜೇನ್ ಕಚ್ಚಿ. ಅಷ್ಟು ಅಂದ್ರೆ ಫುಲ್ಲು ಎದ್ದು ಬಿಡುತ್ತೆ. ಆ ಮರದಲ್ಲಿ ಎಷ್ಟು ಜೇನುಗೂಡುಗಳಿದೆ ಅಂತಂದ್ರೆ ಅದು ಆಕ್ಚುಲಿ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು. ನಾನು ಈ ಅರ್ಜೆಂಟಲ್ಲಿ ಈ ದೇವ್ರ ದರ್ಶನ ಮಾಡ್ಬೇಕು, ಇಷ್ಟು ರಶ್ ಇತ್ತಲ್ಲ ಅಂತ ಅನ್ಕೊಂಡು ಅದನ್ನ ಮರ್ತೋದೆ. ಇದು ನೋಡಿ, ಸುತ್ತಲೂ ಬಂದು ಇಲ್ಲಿರೋದು ಬಿಲ್ವ ವನ. ಇದಕ್ಕೆ ಹೆಸರೇ ಬಿಲ್ವ ವನ ಅಂತ ಅಂದ್ಬಿಟ್ಟು. ಸುತ್ತಲೂ ಬಿಲ್ಪತ್ರೆ ಮರಗಳೇ ಇರೋದು ಇಲ್ಲಿ. ನೋಡಿ, ಇದೆಲ್ಲಾನು ಕೂಡ ಅಷ್ಟೇನೇನೆ ಬಿಲ್ಪತ್ರೆ ಮರಗಳೇನೆ. ಸುತ್ತಲೂ ಈಶ್ವರನ ದೇವಸ್ಥಾನದ ಸುತ್ತಲೂ ಬಿಲ್ಪತ್ರೆ ಮರಗಳೇ ಇರೋದು. ಒಂದು ಕೂಡ ಬೇರೆ ಮರಗಳಿಲ್ಲ. ಅದಕ್ಕೆ ಇದಕ್ಕೆ ಹೆಸರು ಬಂದು ಬಿಲ್ವ ವನ ಅಂತಿದೆ. ಮತ್ತೆ ಈ ದೇವಸ್ಥಾನಕ್ಕೆ ಬಾಗ್ಲಿಲ್ಲ. ಈ ತರ ಬಯಲಲ್ಲಿ ಈಶ್ವರನ ಗುಡಿ ಇದೆ. ಆ ಈಶ್ವರನ ಹಿಂದೆ, ಆ ಲಿಂಗದ ಹಿಂದ್ಗಡೆ ದೊಡ್ಡ ಹುತ್ತ ಇದೆ. ಅದ್ ಆಕ್ಚುಲಿ ಈ ರಶ್ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ಮತ್ತೆ ಫೋಟೋಸ್ ಅಂದ್ರೆ ವಿಡಿಯೋ ಮಾಡ್ಕೊಳಕ್ಕೂ ಚಾನ್ಸ್ ಇರ್ಲಿಲ್ಲ. ತುಂಬಾ ಬೇಗ 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 ಕ್ಯೂ ಅಲ್ಲಿ ಕಳಿಸ್ತಾ ಇದ್ರು. ಅಷ್ಟು ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಅವಕಾಶ ಇರ್ಲಿಲ್ಲ. ಸೊ ಈಚೆಯಿಂದಾನೇ ಮಾಡ್ಕೊಂಡಿದ್ದು. ನಾವು ಹೋದಾಗ ಅಲ್ಲಿ ಕೈಕಾಲೆಲ್ಲ ತೊಳೆದು ಎಲ್ಲ ಮಾಡಿ ನಾವು ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ನಾನು, ಅಮ್ಮ ಮತ್ತೆ ನಾವಿಬ್ರು ಸಿಸ್ಟರ್ಸು ಎಲ್ಲಾನು ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ದೀಪ ಹಚ್ಚಿದ್ಮೇಲೆ ಆಮೇಲೆ ಲೈನಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ಯೂಶಲಿ ಯಾವಾಗಲೂ ಹಾಗೆ ಮಾಡೋದು. ದೀಪ ಹಚ್ಚಿದಾದ್ಮೇಲೆ ಲೈನ್ಗೆ ಹೋಗ್ತೀವಿ. ಕೆಲವರು ದರ್ಶನ ಮಾಡ್ಕೊಂಬಂದು ದೀಪನೂ ಹಚ್ತಾ ಇದ್ರು. ಆದ್ರೆ ನಾವು ಪ್ರತಿ ವರ್ಷನೂ ಹೀಗೆ ಮಾಡೋದು. ದೀಪ ಹಚ್ಚಿದ ಆದ್ಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ಇಲ್ಲಿ ನಾನು ಹೇಳ್ದಂಗೆನೇನೆ 2ನೇ ವಾರ ಅಥವಾ 3ನೇ ವಾರದಲ್ಲೇ ಇದನ್ನ ಮುಗಿಸ್ಕೊಬೇಕಾಗಿತ್ತು. ಇಲ್ಲ ಅಂತಂದ್ರೆ ಕಾರ್ತಿಕ ಹುಣ್ಣಿಮೆ ಬರುತ್ತೆ ನೋಡಿ, ಅವಾಗ ನಾವು ಯೂಶಲಿ ಬರ್ತಾ ಇದ್ವಿ. ಅಂದ್ರೆ ಆ ದಿವಸ ದೀಪ ಹಚ್ಬೇಕಲ್ವಾ, ಅವಾಗ ಬರ್ತಾ ಇದ್ವಿ. ಅಂದ್ರೆ ಈ ಸತಿನೇ ಇಷ್ಟು ಲೇಟ್ ಆಗಿದ್ದು. ಓಕೆ, ಲೇಟ್ ಆದ್ರೂ ಪರವಾಗಿಲ್ಲ, ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಇನ್ನೊಂದು, ನಾವ್ ಅನ್ಕೊಂಡಂಗೆ ಯಾವ್ದು ನಡೆಯೋದಿಲ್ಲ. ಆ ಭಗವಂತ ಯಾವಾಗ ದರ್ಶನ ಕೊಡ್ಬೇಕು ಅಂತ ಇರ್ತಾನೋ ಅವಾಗ್ಲೇ ದರ್ಶನ ಕೊಡೋಕ್ಕಾಗೋದು. ನಾವ್ ಆಕ್ಚುಲಿ 1ನೇ ವಾರ, 2ನೇ ವಾರ, 3ನೇ ವಾರ ಅಂತ ಅನ್ಕೊಂತೀವಿ. ಅದು ಅವನ ಇಚ್ಛೆ. ಅವನ್ ಯಾವಾಗ ಕರ್ಸ್ಕೊಬೇಕು ಅಂತ ಇರುತ್ತೋ, ಆ ಭಗವಂತ ಯಾವಾಗ ದರ್ಶನ ಕೊಡ್ಬೇಕು ಅಂತ ಇರ್ತಾನೋ ಅವಾಗ್ಲೇ ದರ್ಶನ ಕೊಡೋಕ್ಕಾಗೋದು ಅಂತ ಹೇಳ್ತಾರಲ್ಲ, ಅದಂತೂ ತುಂಬಾ ಸತ್ಯವಾದ ಮಾತು ಅದಂತೂನು. ಇದು ಯಾಕೆ ಅಂದ್ರೆ ನಮ್ಮ ವಿಷಯದಲ್ಲಿ ಸುಮಾರು ನಮ್ಗೆ ಈ ತರ ಅನುಭವಗಳು ಆಗಿದೆ. ಅದಕ್ಕಾಗಿನೇ ಇದು ಹೇಳಿದ್ದು. ಅವನ ಇಚ್ಛೆ ಅಂತೆ ನಾವು ಬರ್ಬೇಕೇ ಹೊರತು ನಮ್ಮ ಇಚ್ಛೆ ಅಂತೆ ನಾವು ಹೋಗಿ ದರ್ಶನ ಮಾಡಕ್ ಆಗೋದಿಲ್ಲ. ನೋಡಿ, ಆಲ್ರೆಡಿ ಕ್ಯೂ ಹೆಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈ ದೇವಸ್ಥಾನದ ಸುತ್ತಲೂ ಬರುತ್ತೆ. ಈ ಕಡೆ ಅನ್ನದಾನ ನಡೀತಾ ಇರುತ್ತೆ ಆ ಸೈಡು, ಅಂದ್ರೆ ದೇವಸ್ಥಾನದ ಬ್ಯಾಕ್ ಸೈಡು. ಇದು ಕ್ಯೂ.
ದೇವಸ್ಥಾನಕ್ಕೆ. ನಾವು ದೀಪ ಹಚ್ಚಿ ಆಮೇಲೆ ಕ್ಯೂ ಅಲ್ಲಿ ನಿಲ್ಲೋಣ ಅಂತ ಅನ್ನೋಷ್ಟರಲ್ಲಿ ಕ್ಯೂ ಹನುಮಂತನ ಬಾಲ ತರ ಬೆಳ್ಕೊಂಡು ಹೋಗ್ಬಿಟ್ಟಿತ್ತು. ಆಕ್ಚುಲಿ ಇಲ್ಲಿ ಅನ್ನದಾನ ಕೊಡ್ಬೇಕಾಗಿತ್ತು ಈ ಸತಿ. ನಾವು ಅಂದ್ರೆ ಹಿಂದೆ 1 ವಾರಕ್ಕೆ ಮುಂಚೆ ಬುಕ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಕಾರ್ತಿಕ್ ಮಾಸಕ್ಕೆ ಮುಂಚೆನೆ ಬುಕ್ ಮಾಡ್ಕೊಬೇಕಂತೆ. ಇಲ್ಲ ಅಂದ್ರೇನೆ ಊರವ್ರದ್ದೇ ಎಲ್ಲ ಫುಲ್ ಬುಕಿಂಗ್ಸ್ ಆಗೋಗ್ಬಿಟ್ಟಿರುತ್ತಂತೆ. ಸೊ ನೆಕ್ಸ್ಟ್ ವರ್ಷ ನಾವು ಮಾಡ್ಕೊಬೇಕು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಸೋಮವಾರ ಅನ್ನದಾನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಅದು ಯಾವ್ದಾದ್ರು ಒಂದು ಸೋಮವಾರ ಹೋಗಿ ಅಲ್ಲಿ ಅನ್ನದಾನಕ್ಕೆ ಕೊಟ್ಟು ಬರ್ಬೇಕು. ನಾನು ಹೇಳ್ದಂಗೆ ಕಡೆ ವಾರ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು. ಈ ಸತಿ ದೀಪಗಳನ್ನೆಲ್ಲ ಈ ಕಡೆ ಅಂದ್ರೆ ದೀಪ ಹಚ್ಚಿದ್ಮೇಲೆ ಎಲ್ಲ ಇಲ್ಲಿ ಈ ಕಡೆನೆ ಇಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲ ಅಂತಂದಿದ್ರೆ ಅಲ್ಲಿ ನಾವು ಏನು ದೀಪ ಬೆಳಗಿದ್ವಿ ದೇವ್ರ ಮುಂದಗಡೆ ಅಂದ್ರೆ ದೇವಸ್ಥಾನದ ಮುಂದಗಡೆ ಅಲ್ಲಿ ಎಲ್ಲಾರು ದೀಪಗಳನ್ನ ಅಂದ್ರೆ ಇಡ್ತಾ ಇದ್ದಿದ್ದು. ಈ ಸತಿ ತುಂಬಾ ರಶ್ ಇರೋ ಕಾರಣ ಈ ಕಡೆ ಅಂದ್ರೆ ಇದು ದೇವ್ರ ಮುಂದೆನೇನೆ ಬಟ್ ಅಂದ್ರೆ ಸ್ವಲ್ಪ ದೂರ ಪ್ಲೇಸ್ ಮಾಡಕ್ಕೆ ಇಲ್ಲಿ ಜಾಗ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಜನ ದೀಪ ಹಚ್ತಾರಲ್ವಾ ಸೊ ಅಲ್ಲಿಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು 2ನೇ ವಾರ 3ನೇ ವಾರದಲ್ಲೆಲ್ಲ ನಾವು ಅಲ್ಲೇ ಪ್ಲೇಸ್ ಮಾಡ್ತಾ ಇದ್ದಿದ್ದು. ಅಂದ್ರೆ ಅಲ್ಲೇ ದೀಪ ಬೆಳಗಿ ಅಲ್ಲೇ ಇಡ್ತಾ ಇದ್ದಿದ್ದು. ಈ ಸತಿ ಇಷ್ಟು ಅಂದ್ರೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಬಿಕಾಸ್ ಓಡಾಡಕ್ಕೂ ತೊಂದರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ದೀಪಗಳು ಬೆಳಗಿದಾದ್ಮೇಲೆ ಇಲ್ಲಿ ಇಡಕ್ ಹೇಳಿದ್ದಾರೆ. ಆಕ್ಚುಲಿ ಇದು ಒಳ್ಳೇದೇನೆ. ಅದು ತುಂಬಾನೇ ಹತ್ರ ಆಗೋಗಿತ್ತು. ಇದು ಅಂದ್ರೆ ಕರೆಕ್ಟ್ ಪ್ಲೇಸ್ ಇಲ್ಲಿ ಇಡೋದಕ್ಕೆ. ಇಲ್ಲಿ ನಾವು ದೀಪ ಎಲ್ಲ ಹಚ್ಚಿ ದೀಪ ಎಲ್ಲ ಬೆಳಗಿದಾದ್ಮೇಲೆ ನಾವು ಹೋಗಿ ಅಂದ್ರೆ ಲೈನಲ್ಲಿ ನಾವು ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಲೈನ್ ಆಲ್ರೆಡಿ ಹೋಗ್ತಾನೆ ಇತ್ತು. ಮುಂದೆ 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 ಲೈನ್ ತುಂಬಾನೇ ಅಂದ್ರೆ ಉದ್ದ ಆಗಿತ್ತು. ಏನು ಮಾಡಕ್ಕಾಗಲ್ಲ. ದೇವ್ರ ದರ್ಶನ ಮಾಡ್ಲೇಬೇಕು. ನಾವು ಅದನ್ನ ಮಾಡ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ ಅಂದ್ಬಿಟ್ಟು ಮತ್ತೆ ಇಲ್ಲಿ ಬೇರೆ ಟೆಂಪಲ್ಸ್ ತರ ಸ್ಪೆಷಲ್ ದರ್ಶನ ಅದು ಇದು ಇಲ್ಲ ಯಾವ್ದು ಇಲ್ಲ. ಎಲ್ಲರೂ ಲೈನಲ್ಲೇ ನಿಂತ್ಕೊಂಡು ಹೋಗ್ಬೇಕು. ಆಕ್ಚುಲಿ ಇದು ಒಳ್ಳೇದು. ಈ ತರ ಇರುತ್ತಲ್ಲ ಇದು ತುಂಬಾ ಒಳ್ಳೇದು. ಯಾವುದೇ ತರದ ಭೇದ ಭಾವ ಇಲ್ಲ. ಎಲ್ಲರೂ ಲೈನಲ್ಲೇ ನಿಂತು ಹೋಗ್ಬೇಕು. ಸೊ ನಾವು ಕೂಡ ಲೈನಲ್ಲೇ ನಿಂತು ದರ್ಶನ ಮಾಡಿದ್ವಿ. ಹೇಳ್ದಂಗೆನೆ ಲೈನ್ ನೋಡ್ದಾಗ ಅಯ್ಯೋ ಇಷ್ಟು ದೊಡ್ಡ ಇಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾ ಅಂತ ಅನ್ಸುತ್ತೆ. ಬಟ್ ನಮ್ಗೆ ಅಂತ ಇದನ್ನೆಲ್ಲ ಅಂದ್ರೆ ಲೈನ್ ಪಾಸ್ ಆಗ್ತಾ ಇತ್ತು. ಹೇಳಿದ್ನಲ್ಲ ಅಲ್ಲಿ ಒಳಗಡೆ ನಿಂತ್ಕೊಳ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ತುಂಬಾ ಜನ ಇರೋ ಕಾರಣ ಅವ್ರುನು ಒಂದ್ ಸ್ವಲ್ಪದೇ ದರ್ಶನ ಅಷ್ಟೇನೆ ನಡೀರಿ 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 ಅಂತ ಮುಂದ್ಗಡೆ ಅಂದ್ರೆ ಕಳಿಸ್ತಾನೆ ಇದ್ರು ಅವ್ರು. ಒಂದ್ 5 ನಿಮಿಷ ಕೂಡ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಳಕ್ ಬಿಡ್ತಾ ಇರ್ಲಿಲ್ಲ. ಅಕಸ್ಮಾತ್ ಏನಾದ್ರು ಇದ್ರು ಕೂಡ ಈಚೆಯಿಂದ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದಿದ್ದವ್ರು. ಸೊ ಅಂದ್ರೆ ಅವರು ನಾವಿಂಗ್ ಹೇಳ್ತೀವಿ. ಅವರು ಬೆಳಗ್ಗೆಯಿಂದಾನು ಅವರು ಮೇಂಟೈನ್ ಮಾಡ್ಬೇಕಲ್ಲ. ಅಷ್ಟು ಜನನ್ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೂ ಸಾಕಾಗಿರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಸೊ ಅದಕ್ಕಾಗಿನೇ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಈಚೆನೂ ಬಂದು ಆರಾಮಾಗಿ ನಿಂತು ಅಲ್ಲಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ದೇವ್ರನ್ನ ನೋಡ್ಕೊಂಡು ಬರ್ತಾ ಇರ್ಬೇಕು ಅಷ್ಟೇ. ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು ಇದು ಎಲ್ಲ ಅದಕ್ಕೆ ಅವಕಾಶ ಇರ್ಲಿಲ್ಲ. ಈ ಸತಿ ರಶ್ ಇರೋ ಕಾರಣ ಇರ್ಲಿಲ್ಲ. ಆಮೇಲೆ ಅಂದ್ರೆ ಸಂಜೆ ಲಕ್ಷ ದೀಪೋತ್ಸವ ಇತ್ತು. ದೀಪೋತ್ಸವ ನಾವು ಸಂಜೆವರೆಗೂ ಇರಕ್ಕಾಗ್ಲಿಲ್ಲ. ಟೈಮ್ ಇದ್ದಿದ್ರೆ ಸಂಜೆವರೆಗೂ ಇರ್ಬೋದಾಗಿತ್ತು. ಆದ್ರೆ ಸಂಜೆವರೆಗೂನು ಇರಕ್ ಆಗೋದಿಲ್ಲ ಬಿಕಾಸ್ ತುಂಬಾ ದೂರ ಇರೋದ್ರಿಂದ ನಾವು ಅಂದ್ರೆ ಹೊರಟು ಬರಕ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ದರ್ಶನ ಮುಗಿಸ್ಕೊಂಡೇನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಸಂಜೆನೆ ಆಗೋಗ್ಬಿಡುತ್ತೆ ನಮ್ಗೆ. ಸೊ ಅದಕ್ಕಾಗಿ ನಾವು ಅಲ್ಲಿ ಇರ್ಲಿಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲಿ ಅನ್ನದಾನ ನಡೀತಾ ಇದೆ. ನಾನು ಹೇಳ್ದಂಗೆನೆ ದೇವಸ್ಥಾನದ ಪ್ರಸಾದ ಅಂತೂ ಬಿಡಕ್ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅಮೃತ ಇದ್ದಂಗಿರುತ್ತೆ ಅಂತಾರಲ್ಲ ಹಂಗೆ. ದೇವಸ್ಥಾನದ ಪ್ರಸಾದ ಅಂತೂ ಸೂಪರ್ ಆಗಿರುತ್ತೆ ಮಾತ್ರ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬೈ ಬಾಯ್.